ದೊಡ್ಡ ಹೊಡೆದು ಬಿತ್ತು ನಮಗೆ ಗೊತ್ತದ. ಅದು ಲಾಭ ಮಾಡ್ಕೊಂಡ್ರು ಯಾರು? BJPಗರು, ಮೋದಿಯವರು. ಆದರೆ ಅಣ್ಣಾ ಹಜಾರೆಯವರು ಸ್ವತಃ ರಾಜಕೀಯ ಇಳಿಬೇಕಾಗಿತ್ತು ಆ ಸಂದರ್ಭದಲ್ಲ. ಅಂದಾಗ ಮಾತ್ರ ಒಂದೇ ಥರದ ರಾಜಕಾರಣ ಮುಂದುವರಿತಿರಲಿಲ್ಲ ಅಂಥೇಳಿ ಭಾಳಷ್ಟು ಬುದ್ಧಿವಂತರ ಅಭಿಪ್ರಾಯ. ಹೊಸ ರಾಜಕೀಯಕ್ಕೆ ಹಾದಿ ಆಗ್ತಿತ್ತು ಅಂತೇಳಿ. ಈಗೇನಾಗಿಬಿಟ್ಟಿದಪ್ಪ ಅಂದರೆ ಕಾಂಗ್ರೆಸ್ ಕಿತ್ತಾಗಿದ್ವಿ, ಮತ್ತು ಕಾಂಗ್ರೆಸ್ನಂತಹ BJP ಬಂತು ಅಂತ ಭಾಳ ಜನ ವಾದ ಮಾಡ್ತಾರೆ. ಆ ವಾದನೂ ಸತ್ಯದ ಇಲ್ಲ ಅಂತಲ್ಲ. ಹೀಗಾಗಿ ಒಂದು ವ್ಯವಸ್ಥೆ ಕಿತ್ತಾಕೊಂಬಂದು ಯಾವ ವ್ಯವಸ್ಥೆ ತರಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಬೇಕು. ಏನೋ ರಾಜಕೀಯ ಮಾಡೋದಿಲ್ಲ ಅನ್ನುವಂಥ ಮಾತನ್ನು. ಹಾಗೆ ರಾಜಕೀಯ ಬಗ್ಗೆ ಯಾಕೆ ಮಾತಾಡ್ತೀರಿ? ಪ್ರಾಮಾಣಿಕವಾಗಿರೋದು ಯಾಕೆ ಹೇಳ್ತೀರಿ? ಒಳ್ಳೆಯ ವಿಷಯ ಆ ಮಾತು ಬೇರೆ. ನಿಮಗೆ ಆ ಶಕ್ತಿ ಇಲ್ಲ ಅಂದರೆ ಅದು ಮಾಡ್ಲಿಕ್ಕೆ ಹೋಗಬಾರ್ದು ಅಂಥೇಳಿ ವಯಸ್ಸು ಭಾಳ ಜನ ಅವ್ರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಅಣ್ಣಾ ಹಜಾರೆ ಅವರಿಗೆ. ಇವತ್ತು ಕಾಂಗ್ರೆಸ್ ಇದ್ದಲು ಆಡಳಿತದಲ್ಲಿ ಕಳಪೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ BJP ಇವತ್ತು ಅಧಿಕಾರದಲ್ಲಿ ಅದು. ಹಾಗಾಗಿ ಇವತ್ತು ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇಲ್ಲೇ ನಮ್ಮ ಈ ವ್ಯವಸ್ಥೆಗೆ ಬದಲಾಗಿ ಒಳ್ಳೆ ತರೋದು ಇವತ್ತು ಗಾಂಧಿ ಅಂತ ರಾಜಕಾರಣಿ ಸಿಗೋದು ಭಾಳ ಕಷ್ಟ ಅಲ್ಲ, ಅಪರೂಪ, ಅತ್ಯಂತ ಅಪರೂಪ. ಯಾಕಂದ್ರೆ ನಾವು ಸಹಿತ ಮತದಾರ ದುಡ್ಡು ತೊಗೊಂಡು ಓಟ್ ಹಾಕುವಂಥ ಮಟ್ಟಕ್ಕೆ ಬಂದಿರ್ತೀವಿ. ಮೆಂಟಲಿ ಜಾತಿ ಧರ್ಮ ಎಲ್ಲ ಹಿಡ್ಕೊಂಡು ನಾವು ಓಟ್ ಹಾಕ್ತಾ ಇರ್ತೀವಿ. ಹೀಗಾಗಿ ಗಾಂಧೀಜಿಯವ್ರು ನಿಂತರೂ ಸಹಿತ ಬೀಳ್ತಾರೆ ಇವತ್ತು ಅಂಥೇಳಿ ಭಾಳ ಜನರು ತಮ್ಮ ಅಭಿಪ್ರಾಯ ಹೇಳ್ತಾಯಿದ್ರು. ಇದೆಲ್ಲ ಹೇಳೋದು ಕಾರಣ ಇಷ್ಟ. ಇವತ್ತು ನಾವು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬಗ್ಗೆ ಟೀಕೆಗಳನ್ನು ಮಾಡೋ ಜೊತೆಗೆ ಅವ್ರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಈ ರಾಜಕಾರಣಿ ಒಳಗೆ ಹೌದಪ್ಪ ಸಭ್ಯರು ಯಾವ ಏನಿಲ್ಲ ಅಂತೇಳಿ. ಯಾಕಂದರೆ ಹೆಣ್ಮಗಳು ಇರೋದರಿಂದಾಗೆ ಅವರಲ್ಲಿ ಒಂದೇ ಚಿಂತನೆ, ತಾನು ತನ್ನ ಕುಟುಂಬ ಹೆಂಗೆ ಬೆಳೆಸ್ಬೇಕು. ಕುಟುಂಬ ರಾಜಕಾರಣ ಅಂತ ಇವಾಗ ಸಾಮಾನ್ಯ ಆಗಿಬಿಟ್ಟದ್ರಿ. ನಾವು ಟೀಕೆ ಎಷ್ಟು ಮಾಡೋದ್ರಿ? ಯಾರು ಒಂದು ಕುಟುಂಬ ತೋರಿಸ್ರಿ ಇಲ್ಲಪ್ಪ ಇವಾಗ ಕುಟುಂಬ ರಾಜಕಾರಣ ಮಾಡೋದಿಲ್ಲ ಅಂತೇಳಿ. ಎಲ್ಲೆಲ್ಲೋ ಇದ್ದೇ ಇರ್ತದೆ, ಯಾವುದೇ ಕ್ಷೇತ್ರದಲ್ಲಿ ಇರ್ತದೆ. ಅದು ರಾಜಕೀಯದಲ್ಲಂತೂ ತನ್ನ ನಂತರ ತನ್ನ ಮಗನ ಬರಬೇಕು ಅನ್ನೋದು ಯಾರಿಗಾದರೂ ಹಂಬಲ ಇದ್ದೇ ಇರ್ತದೆ. ಸಿದ್ದರಾಮಯ್ಯರಿಗಿತ್ತು, ಆದರೆ ದೊಡ್ಡ ಮಗತಿ ಹೋದರು. ಈಗ ಎರಡನೇದವ್ರು ಅಂಥ ಆಸಕ್ತಿ ಎಲ್ಲ ಕಾಣ್ತದೆ. ಅದಕ್ಕಾಗಿ ಅವರು ಏನೋ ಒಂದು ಸನ್ಯಾಸತ್ವ ಮನೋಸ್ಥಿತಿ ಬಂದಿರ್ಬೋದು. ಬಟ್ ಬುದ್ಧಿವಂತ ಮಕ್ಕಳಿದ್ದಾಗ ಸಹಜವಾಗಿ ಎಲ್ಲರೂ ಆಸಕ್ತಿಯಾಗಿ ಅವರಿಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ತನ್ನ ಮಗನ MP ಮಾಡಬೇಕು ಅಂತ ಅನಿಸಿತ್ತು. ಅದನ್ನು ಅವರು ಇವತ್ತು ಸೋತಿರಬಹುದು. ಬಟ್ ತಮ್ಮ ಕ್ಷೇತ್ರದಲ್ಲೇ ಮತಗಳು ಬಂದಿಲ್ಲ ಅನ್ನೋದು ಗಮನದಲ್ಲಿಟ್ಟುಕೊಂಡ ಅವ್ರ ಕ್ಷೇತ್ರದಲ್ಲಿ 30 ಅಂಬೇಡ್ಕರ್ ಭವನಗಳು ನಿರ್ಮಿಸಿದ್ದಾರೆ. ಅನೇಕ ಹಳ್ಳಿಗಳಿಗೆ ಹೋಗಿ ಅನೇಕ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅಲ್ಲಿ ಬೇಕಾದಂಥ ಕೆಲಸ ಮಾಡ್ತಾ ಜೊತೆಗೆ ಶಿಕ್ಷಣ ಬಗ್ಗೆಯೂ ಕಾಳಜಿ ವಹಿಸ್ತಾ ಇದ್ದಾರೆ. ಪ್ರತಿ ಹಳ್ಳಿಗೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಮತಗಳು ಅಲ್ಲೇ ಕಡಿಮೆ ಬಿದ್ದಿದ್ದು ಅವರಿಗೆ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಮಗನಿಗೆ ಅಲ್ಲಿ ಪ್ರಬಲವಾದಂಥ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಬಲವಾದ ನಾಯಕರಿದ್ದಾರೆ. ಸಂಜಯ್ ಪಾಟೀಲ್ ಇರ್ಬೋದು, ನಮ್ಮ ರಮೇಶ್ ಜಾರಕಿಹೊಳಿ ಇರ್ಬೋದು. ಪುರುಷ ಪ್ರಧಾನ ವ್ಯವಸ್ಥೆ ಇದ್ದೆ ನಿಮಗೆ. ಇವರೆಲ್ಲರೂ ಸಹಜವಾಗಿ ಈ ಮಹಿಳೆ ಬೆಳೆದಂಗೆ ನೋಡ್ಕೊಳ್ಳೋಂಥ ಪ್ರವೃತ್ತಿಗಳು ಇರುವುದರಿಂದಾಗಿ ಯಾರೂ ಇರಲಿ ಇನ್ನೊಬ್ಬರ ಬದಿಗೆ. ಮತ್ತು ರಾಜಕಾರಣದಲ್ಲಿ ಯಾರನ್ನೂ ಬೆಳೆಸೋದಿಲ್ಲ, ಅವರೇ ಬೆಳಿಬೇಕು. ಅಧಿಕಾರ ಹಂಗಂದರೆ ಅದು ಅಧಿಕಾರದ ನೋಡಿದ ಇತಿಹಾಸ ನೋಡಿದಿಲ್ಲ, ನೀವು ಗೊತ್ತದ. ಅಂಥ ಒಂದು ಬಲಿಷ್ಠ ವ್ಯಕ್ತಿತ್ವದಿಂದ ಔರಂಗಜೇಬ ಏನಾದರೂ ಅವ್ರ ಮಕ್ಕಳು ಅವ್ರ ತಂದೆ ತಾಯಿಗಳು ಏನು ಮಾಡಿದರು?